ಇದೆ ನೋಡಿ ಆ ಸಸಿ ಹೌದು ಇಲ್ಲೆಲ್ಲ ಬಿದ್ದಿರೋದು ಅಡಿಕೆ ಅದೇ ಇಲ್ಲೊಂದ್ ಸಸಿ ಇದೆ ನೋಡಿ ನಿಮ್ಗೆ ಅಲ್ಲಿ ಕಾಣತ್ತೆ ಅಲ್ಲಿ ನಿಮ್ ಕಾಲ್ ಬುಡದಲ್ಲೇ ಇದೆ ನೋಡಿ ಆ ಎಲೆ ಅದು ರಾಮಡಿಕೆನೆ. ಓಕೆ ಇವೆಲ್ಲ ಸಕ್ಕ ದಪ್ಪದು ಗೋಟ್. ಹೌದೌದು ಇದು ಗೋಟ್ ಇದ್ರ ಗೋಟ್ ಆದ್ರೆ ನಿಮ್ಗೆ ಕಲ್ತರ ಇದನ್ನ ಏನು ಮಾಡಕ್ ಬರಲ್ಲ. ಎಳೆದು ನೀವು ಹಸಿರಿದ್ದಾಗ್ಲೇ ತೆಗೆದ್ರೆ ಕೋಳಿ ಮಟ್ಟ ಬಿಡಿಸ್ದಾಗಿರುತ್ತೆ ವೇಸ್ಟ್ ಇದೇನೇನ್ ಎಂತಕ್ಕೂ ಬರಲ್ಲ. ಇದು ಸಸಿಯಾಗಿ ಬೀಳ್ತೈತಿ ಎಲ್ಲ ಕಿತ್ ಹಾಕ್ತಾರ ಅಷ್ಟೇ ತೋಟದಲ್ಲಿ. ಆದ್ರೆ ಇದು ಹಿಂಗೆಲ್ಲ ಹೌದು ಇದು ನೀವು ಎಳೆಯದಾದ್ರೆ ಯಾರು ಮಾಡಲ್ಲ, ನರ್ಸರಿನೂ ಮಾಡಲ್ಲ. ನೀವು ಎಲ್ಲಿ ಹಳೆ ತೋಟ ಇದೆ ಅಲ್ಲಿ ಮಾತ್ರ ಇದೆ. ಈಗ ಯಾರಿಗೂ ಇದು ಗೊತ್ತಿಲ್ಲ ಈ ಕಾನ್ಸೆಪ್ಟ್. ಹೌದು ಹಿಂಗ್ ಬಿದ್ದಿರುತ್ತಲ್ಲ ತಕೊಂಡೋಗಿ ಹಾಕ್ಬೋದು. ಹಾಕಿದ್ರೆ ನೀವು ಪರಾಗಸ್ಪರ್ಶ ತುಂಬಾ ಚೆನ್ನಾಗತ್ತೆ. ಹಿಂದಿನವ್ರು ನಮ್ಮ ಅಜ್ಜ ಜೇನಿಂದಲೂ ಆಗುತ್ತೆ, ನ್ಯಾಚುರಲ್ ಗಾಳಿಯಿಂದಲೂ ಆಗುತ್ತೆ. ಆದ್ರೆ ನೀವು ರಾಮಡಿಕೆ ಇರೋದೇ ಜೇನು ಹೈಯೆಸ್ಟ್ ಇದ್ರಲ್ಲಿ. ಇದ್ರದ್ದು ಹೂ ಸಿಂಗಾರ ಇಲ್ಲಿ ಮೇಲ್ ಬಂದಿದೆ, ಆ ಮೇಲ್ಗಡೆ ಬಿಳಿ ಕಾಣ್ತಾ ಇದೆ. ಸಿಂಗಾರ ಇರುತ್ತಾ? ಹೌದು ಬರ್ತಾನೆ ಇರುತ್ತೆ ಹೋಗ್ತಾನೆ ಇರುತ್ತೆ. ಈ ತರ ಒಂದ್ ಸೀಸನ್ ಅಲ್ಲಿ ಅಂತಲ್ಲ, ಯಾವಾಗ್ಲೂ ನೀವು ಬರ್ತಾ ಇರುತ್ತೆ. 365 ಡೇಸ್ ಬರ್ತಾ ಇರುತ್ತೆ ಸಿಂಗಾರ. ಓಕೆ, ಒಂದು ರಾಮಡಿಕೆ ತಗೊಂಡ್ರೆ ಒಂದು ಪರಾಗಸ್ಪರ್ಶಕ್ಕೆ ಇದ್ರಲ್ಲಿ ಆದಾಯ ಮಾಡಕ್ ಹೋಗ್ಬೇಡಿ. ಒಂದ್ ಮರ 2 ಮರ ಹಾಕೊಂಡ್ರೆ ಒಂಥರ ದೃಷ್ಟಿ ಇದ್ದಂಗೆ, ದೃಷ್ಟಿ ಹೆಂಗ್ ತೆಗಿತೀರ ಆತರ ಒಂದು ಇದಕ್ಕೆ ನೋಡ್ಬೋದು. ಇದೇ ಒಂಥರ ಕಲ್ಲಿದ್ದಂಗಿದೆ, ಸಕ್ಕತ್ತಾಗಿದೆ ಇದು ಕಲ್ಲಿದ್ದಂಗಿದೆ ನೋಡ್ಬೋದು. ಅದು ತಿನ್ನಕ್ಕೂ ಬರುತ್ತೆ. ನೀವು ಎಳೆದಿದ್ದಾಗ ತಿನ್ನ ಬರುತ್ತೆ, ಬಲ್ತ್ ಮೇಲೆ ತಿನ್ನಕ್ಕೆಲ್ಲ ಬರಲ್ಲ, ಓಪನ್ ಮಾಡಕ್ಕೂ ಬರಲ್ಲ, ಓಪನ್ ಮಾಡಕ್ ಹೋಗಲ್ಲ, ಕಲ್ಲಿದ್ದಂಗಿದೆ. ಕಲ್ಲಿದ್ದಂಗಿದೆ. ಓಕೆ.